ಅಣ್ಣ ಹೇಗಿದ್ದಾರೆ ಅದಕ್ಕೆ? ಇನ್ನೂ ಬೇಜಾರಲ್ಲೇ ಇದ್ದಾರಾ? ಇನ್ನೂ ಹಾಗೆ ಇದ್ದಾರೆ. ಎಷ್ಟೇ ಆದ್ರೂ ಅಮ್ಮ ಅಲ್ವಾ? ಅದು ಅಲ್ಲದೆ ಅಣ್ಣನ್ಗೆ ಅಮ್ಮ ಅಂದ್ರೆ ಪಂಚಪ್ರಾಣ. ಅಮ್ಮಂಗೇನಾದ್ರೂ ಆದ್ರೆ ಅಣ್ಣನ್ ಬೇಜಾರಾಗೋದು ಸಹಜ. ಒಂದ್ ಟೈಮಲ್ಲಿ ಅಮ್ಮನ ಪ್ರೀತಿಗೋಸ್ಕರ ತುಂಬಾನೇ ಹಂಬಲಿಸಿದ್ದಾರೆ. ಕಳ್ಕೊಳ್ಳೋ ನೋವು ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅಮ್ಮನ್ಗೇನಾಗ್ಬಿಡುತ್ತೋ, ಅವ್ರ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆ ಅವ್ರಿಗೆ. ಅದಕ್ಕೆ ಅಷ್ಟೊಂದು ಒತ್ತಾಡ್ತಾರೆ. ಯಾರ ಹತ್ರನೂ ಹೇಳ್ಕೊಳಲ್ಲ, ಬಟ್ ಅದಕ್ಕೆ ಅವ್ರು ಅಪ್ಸೆಟ್ ಆಗಿದ್ದಾರೆ. ಅಮ್ಮ ಮಕ್ಕಳ ಸಂಬಂಧನೇ ಹಾಗೆ ಅಲ್ವಾ ಅದಕ್ಕೆ? ನಾವು ಅಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರ್ತೀವಿ ಅಂದಮೇಲೆ ಅಮ್ಮ ನಮ್ಮ ರಕ್ತದಲ್ಲೇ ಬೆರ್ತೋಗಿರ್ತಾಳೆ. ಎಲ್ಲಾನು ನಾವು ಹುಟ್ಟಿದ ಮೇಲೆ ಕಲಿತೀವಿ. ಆದ್ರೆ ಅಮ್ಮ ಅನ್ನೋ ಪ್ರೀತಿ ಹುಟ್ಟಾನೆ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಕೆಲವೊಂದಷ್ಟಕ್ಕೆ ಹೋಲಿಕೆ ಅನ್ನೋದೇ ಇರಲ್ಲ ಅದಕ್ಕೆ. ಅದರಲ್ಲಿ ಅಮ್ಮ ಮಕ್ಕಳ ಸಂಬಂಧನೂ ಒಂದು. ಈ ಪ್ರಪಂಚದಲ್ಲಿ ಕಲಬೆರಿಕೆ ಆಗದೆ ಏನಾದ್ರೂ ಪರಿಶುದ್ಧವಾಗಿ ಉಳ್ಕೊಂಡಿದೆ ಅಂದ್ರೆ ಅದು ಒಂದೇ, ಅಮ್ಮನ ಪ್ರೀತಿ ಮಾತ್ರ. ಅವಳು ವ್ಯಕ್ತಿತ್ವ ಏನೇ ಆಗಿರ್ಬೋದು, ಅವಳು ಬೇರೆಯವ್ರ ವಿಷಯದಲ್ಲಿ ಬೇರೆ ಏನಾದ್ರೂ ಆಗಿರ್ಬಹುದು, ಆದ್ರೆ ಅವಳ ಮಕ್ಕಳ ವಿಷಯದಲ್ಲಿ ಅವಳು ತೋರಿಸೋದು ಪ್ರೀತಿ ಮಾತ್ರ. ಅವಳು ಬೈದ್ರು ಹೊಡೆದ್ರು ಅದ್ರ ಹಿಂದೆ ಪ್ರೀತಿನೇ ಇರುತ್ತದ್ಗೆ. ನಿಜ, ತನ್ನ ಮಕ್ಳು ಹೇಗೆ ಇದ್ರು ಅವಳ ಕಣ್ಣಿಗೆ ಮುದ್ದಾಗೆ ಕಾಣ್ತಾರೆ. ಮಕ್ಳಿಗೆ ಯಾವತ್ತೂ ಒಳ್ಳೇದಾಗಬೇಕು, ಅವ್ರು ಚೆನ್ನಾಗಿರ್ಬೇಕಂತಾನೆ ಅವಳು ಬಯಸೋದು. ಮಕ್ಕಳು ಅಂತ ಬಂದ್ರೆ ಪ್ರತಿ ಹೆಣ್ಣು ದೇವರಾಗ್ಬಿಡ್ತಾಳೆ. ಎಷ್ಟೇ ಆದರೂ ತಂದು ಅನ್ನೋ ಮೋಹ ಇರುತ್ತಲ್ಲ, ಅದು ಯಾವತ್ತೂ ಬಿಟ್ಟು ಹೋಗಲ್ಲ. ಹಣ್ಣಣ್ಣು ಮುದುಕಿ ಆದರೂ ಅವಳ ಕಣ್ಣಿಗೆ ಅವಳ ಮಕ್ಕಳು ಪುಟ್ ಪುಟ್ ಮಗು ಥರನೇ ಕಾಣ್ತಾರೆ. ಅವಳ ಪ್ರೀತಿ ಹಾಗೆ ಇರುತ್ತೆ. ಏನೇ ಬದಲಾದರೂ ಆ ಪ್ರೀತಿ ಮಾತ್ರ ಬದಲಾಗಲ್ಲ. ಅಮ್ಮನ ಹೊಟ್ಟೆಯಿಂದ ಆಚೆ ಬರ್ತಿದ್ದಾಗೆ ಕರಳು ಬಳ್ಳಿನ ಕಟ್ ಮಾಡ್ತಾರೆ ನಿಜ, ಆದರೆ ಕಣ್ಣಿಗೆ ಕಾಣದೇ ಇರೋ ಇನ್ನೊಂದು ಕರಳು ಬಳ್ಳಿ ಹಾಗೆ ಇರುತ್ತೆ. ಅದು ಅಮ್ಮ ಮಕ್ಕಳ ಮಧ್ಯೆ ಕೊನೆಯವರೆಗೂ ಹಾಗೆ ಉಳಿಯುತ್ತೆ. ಅದನ್ನ ಯಾರಿಂದಾನು ತುಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿ ಸಂಬಂಧ ಅದು. ಹಾದ್ಗೆ ನಾನು ಕೂಡ ಒಂದು ಮಗುವಿನ ತಾಯಿ. ನಾನೇ ನೋಡಿದ್ದೀನಲ್ಲ, ಎಷ್ಟೊಂದ್ಸತಿ ಅಯ್ಯೋ ದೇವ್ರೆ ನನಗೆ ಯಾಕೆ ಇಂಥ ಜೀವನ ಕೊಟ್ಟಿದ್ಯಾ ಅಂತ ದೇವ್ರಿಗೆ ಶಾಪ ಹಾಕಿದ್ದೀನಿ. ಈ ಜೀವನ ಸಾಕು, ಇನ್ನು ನಾನು ಬದುಕಿರ್ಬಾರ್ದು ಅಂತ ಅನ್ಸಿರೋದು ಇದೆ. ಇಡೀ ದಿನ ಕೆಲಸ ಮಾಡಿ ಎಷ್ಟೊಂದ್ಸತಿ ಮನೆಗೆ ಬಂದಿದ್ದೀನಿ. ನನ್ನ ಪರಿಸ್ಥಿತಿ ನಾನೇ ಯೋಚನೆ ಮಾಡಿ ಮರಗಿದ್ದೀನಿ. ಆದ್ರೆ ಲಚ್ಚಿ ಎದುರುಗಡೆ ಬರ್ತಿದ್ದ ಹಾಗೆ ಎಲ್ಲಾನು ಮರ್ತೋಗ್ತಿದ್ದೆ ಅದಕ್ಕೆ. ನನ್ನ ಮುಖದಲ್ಲಿ ಬರೀ ನಗು ಮಾತ್ರ ಇರ್ತಿತ್ತು. ನನ್ನ ನೋವು ಸಂಕಟ ಕಷ್ಟ ಎಲ್ಲ ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಡ್ತಿತ್ತು. ಲಚ್ಚಿ ನನ್ನ ಪಾಲಿಗೆ ವರ ಅಂದ್ರೂ ತಪ್ಪಿಲ್ಲ ಅದ್ಗೆ. ನನ್ನ ಮಗಳು ಅಂತಲ್ಲ, ಎಲ್ಲ ಮಕ್ಕಳು ಹಾಗೆ ದೇವ್ರು ಕೊಡೋ ವರ.